ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅವೇಕಂಠ ಅರಸ್ವತಿ ನಿಖಿತಾ. ಜೈ ಭೈರವಿ ದೇವಿ ಗುರುಭ್ಯೋ ನಮಃ ಶ್ರೀ. ಆ ಭೈರವಿ ದೇವಿ ಎಲ್ಲರಿಗೂ ಜೀವನದಾಗ ಬೆಳಕು ಕೊಡಲಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನು ಸ್ಟಾರ್ಟ್ ಮಾಡೋಣ ಅಂತ. ಇವತ್ತಿನ ಟಾಪಿಕ್ ಏನಂತಂದ್ರೆ, ನೀವು ಯಾರ ವ್ಯಕ್ತಿ ಬಗ್ಗೆ 24/7 ಅಂದರೆ 24 ತಾಸು 7 ದಿನ ನಿಮ್ಮ ತಲೆ ಒಳಗೆ ಅವ್ರ ಬಗ್ಗೆ ಯೋಚನೆಗಳು ನಡೀತಾನೇ ಇರ್ತಾವೆ. ನಿಮಗೆ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನು ಹೊಂದಿದ್ದಾರೆ ಅಂತ ನೋಡೋಣ. ಅವರ ಭಾವನೆಗಳು ಏನದಾವ ನೆಕ್ಸ್ಟ್ ನಿಮ್ಮ ಬಗ್ಗೆ. ಇಲ್ಲಿ ಯಾವ ವ್ಯಕ್ತಿನ ನೀವು ಸೆಲೆಕ್ಟ್ ಮಾಡ್ಕೋಬೇಕಂದ್ರೆ ರ್ಯಾಂಡಮ್ಲಿ ಯಾರನ್ನಾರ ಸೆಲೆಕ್ಟ್ ಮಾಡ್ಕೋಬೇಡ್ರಿ. ನಿಮ್ಮ ತಲೆ ಒಳಗೆ ಅಂದ್ರೆ ನಿಮ್ಮ ಮನಸ್ಸೊಳಗೆ ಅವ್ರದ್ದು ವಿಚಾರನೇ ನಿಮಗೆ ಬರ್ತಿರ್ಬೇಕು. ಪದೇ 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 ಹಗಲು ರಾತ್ರಿ ಕುಂತರು ನಿಂತರು ಎಲ್ಲ ಟೈಮ್ನಾಗೂ ಆ ವ್ಯಕ್ತಿದ ನಿಮ್ಗೆ 24/7 ಅಂದರೆ 24x7 24 ತಾಸು 7 ದಿನ ಆ ವ್ಯಕ್ತಿ ನಿಮ್ಮ ಬಗ್ಗೆ ಏನು ಭಾವನೆಗಳನ್ನು ಇಟ್ಕೊಂಡಿರ್ತಾರೆ ಅಂತ ನೋಡೋಣ. ನಿಮಗೆ ಅನ್ನಿಸ್ತಿರ್ಬೋದು ಅವ್ರು ನಮ್ಮ ಬಗ್ಗೆ ಏನು ಫೀಲ್ ಮಾಡ್ತಾರೆ, ನಾನು ಇಷ್ಟು ಯೋಚನೆ ಮಾಡ್ತಿದ್ದೀನಿ ಆ ವ್ಯಕ್ತಿ ಬಗ್ಗೆ, ಅವ್ರು ನನ್ನ ಬಗ್ಗೆ ಯೋಚನೆ ಮಾಡ್ತಿದಾರ, ಏನಾದರೂ ಭಾವನೆಗಳನ್ನು ಹೊಂದ್ಯಾರ ನನ್ನ ಬಗ್ಗೆ. ಸೊ ಇದು ಇವತ್ತಿನ ಟಾಪಿಕ್. ವೆಲ್ಕಮ್ ಮೈ ಚಾನಲ್ ಅವೇಕಂಠ ಅರಸ್ವತಿ ನಿಖಿತಾ. ಜನರಲ್ ಕಲೆಕ್ಟಿವ್ ಮತ್ತು ಟೈಮ್ಲೆಸ್ ರೀಡಿಂಗ್. ನಿಮ್ಗೆ ಏನು ರೆಸನೇಟ್ ಆಗ್ತೈತಿ ಅದನ್ನಷ್ಟ ತೊಗೊಳ್ರಿ. ಎಲ್ಲನೂ ಫೋರ್ಸಿಬಲ್ ಇಂಪೋಸ್ ಮಾಡ್ಕೊಬೇಡ್ರಿ. ಓಪನ್ ಮೈಂಡಿಂದ ರೀಡಿಂಗ್ಸ್ ನೋಡಿರಿ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಇಲ್ಲಿವರೆಗೂ ವಿಡಿಯೋ ನೋಡಿದ್ರಿ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡವರು ರಿಟರ್ನ್ ವ್ಯೂವರ್ಸ್ ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಯುವರ್ ಲವ್ ಆ್ಯಂಡ್ ಸಪೋರ್ಟ್. ನಿಮ್ಮ ಪ್ರೀತಿ ವಿಶ್ವಾಸ ಯಾವಾಗಲೂ ಹಿಂಗೆ ಇರಲಿ. ನನ್ನ ಕಡೆಯಿಂದ ನಿಮಗೆ ಎಷ್ಟು ಗೈಡೆನ್ಸ್ ಕೊಡೋಕ್ಕೆ ಸಾಧ್ಯ ಕಾರ್ಡ್ ಮುಖಾಂತರ, ನಾನು ಕೊಡಲ್ಲ, ಅಷ್ಟು ಕೊಡೋಕ್ಕೆ ಇಷ್ಟಪಡ್ತೇನೆ. ಸೊ ಯಾವ ವ್ಯಕ್ತಿನ ನೀವು ಯೋಚನೆ ಮಾಡಿ ಅಥವಾ ನಿಮ್ಮ ತಲೆ ಒಳಗೆ ನಿಮ್ಮ ಮನಸ್ಸೊಳಗೆ ಯಾರು 24/7 ಆ ವ್ಯಕ್ತಿದೇ ನಿಮಗೆ ನೆನಪಾಗ್ತಾ ಇತ್ತಲ್ಲ, ಆ ವ್ಯಕ್ತಿದ 3 ಸಲ ಹೆಸರು ಹೇಳ್ಕೊಳ್ರಿ. ಫೋಟೋಸ್ ಇದ್ರೆ ವಿಜುವಲೈಸ್ ಮಾಡ್ಕೊಳ್ರಿ. ಸೊ ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿ ಬಗ್ಗೆ 24/7 ಯೋಚನೆ ಮಾಡ್ತಿದಾರ, ಆ ವ್ಯಕ್ತಿ ಇವ್ರ ಬಗ್ಗೆ ಏನು ಭಾವನೆಗಳನ್ನು ಹೊಂದಿದ್ದಾರೆ ಪ್ಲೀಸ್ ತಿಳಿಸ್ಕೊಡ್ರಿ. ಪೇಜ್ ಆಫ್ ವಾಂಡ್ಸ್. ಹಂಗೆ ಅವ್ರ ನೆಕ್ಸ್ಟ್ ಆ್ಯಕ್ಷನ್ಸ್ ಏನದ ಅಂತ ನೋಡೋಣ ಅಂತ. 6 ಆಫ್ ಸೋರ್ಡ್ಸ್, ದ ಮೂನ್ ಇನ್ ರಿವರ್ಸ್. ಗುಡ್, ಕಾಣ್ತಾ ಐತಲ್ಲ. ಸೊ ಬಾಟಮ್ ಆಫ್ ದ ಡೆಕ್ ಇವತ್ತು ನೋಡ್ರಿ ಅದೊಂದು ರಿವರ್ಸ್ ಬಂದು ಮೇಜರ್ ಅರ್ಕನ ರಿವರ್ಸ್ ಬಂದೈತಿ. ಗುಡ್. ಆದರೆ ಎಲ್ಲನೂ ಅಂದರೆ ಕೆಲವೊಂದು ಕಾರ್ಡ್ಸ್ ರಿವರ್ಸ್ ಬಂದರೆ ಒಳ್ಳೇದು ನನಗೆ. ಸೊ ಆ ವ್ಯಕ್ತಿ ನೆಕ್ಸ್ಟ್ ನಿಮ್ಮ ಬಗ್ಗೆ ಏನು ಭಾವನೆ ಹೊಂದಿರ್ತಾರ ಅಂತ ನೀವು ಕೇಳಬೇಕು ಅನಿಸಿದ್ರಲ್ಲೇ. ನಿಮ್ಮ ಜೊತೆಗೆ ಒಂದು ಫ್ಯಾಮಿಲಿ ಥರ ನಿಮ್ಮನ್ನು ಟ್ರೀಟ್ ಮಾಡಬೇಕು, ಅಥವಾ ನಿಮ್ಮನ್ನು ಒಂದು ಫ್ಯಾಮಿಲಿ ಅಂತ ಮಾಡ್ಕೋಬೇಕು, ನಿಮ್ಮನ್ನು ಅವ್ರ ಫ್ಯಾಮಿಲಿಗೆ ಇಂಟ್ರೊಡ್ಯೂಸ್ ಮಾಡಬೇಕು. ಅಂತಲೇ ಯೋಚನೆ ಮಾಡ್ತಿದ್ದಾರೆ. ಒಂದು ಖುಷಿಯಾದಂತಹ ಒಂದು ವಾತಾವರಣ ನಿಮ್ಮ ಜೊತೆಗೆ ಕ್ರಿಯೇಟ್ ಮಾಡಬೇಕಂತ ಅವರು ಯೋಚನೆ ಮಾಡ್ತಿದ್ದಾರೆ, ಭಾವನೆಗಳನ್ನು ಹೊಂದಾರ. ನಿಮ್ಮ ಜೊತೆಗೆ ಒಂದು ಲಾಂಗ್ ಟರ್ಮ್ ಒಂದು ರಿಲೇಷನ್ಶಿಪ್ಪನ್ನ ಅವರು ಇಷ್ಟಪಡ್ತಿದ್ದಾರೆ. ಮೊದಲಿಗೆ ಈ ರಿಲೇಷನ್ಶಿಪ್ ನಿಮ್ಮನ್ನು ಭಾಳ ಇಷ್ಟಪಡ್ತಾರೆ. ಫಸ್ಟಿಗೆ ನಿಮ್ಮ ಕಡೆ ಅಷ್ಟೊಂದು ಅವರಿಗೆ ಸೀರಿಯಸ್ನೆಸ್ ಇದ್ದಿದ್ದಿಲ್ಲ. ಸೀರಿಯಸ್ನೆಸ್ ಅಂದ್ರೆ ನಿಮ್ಗೆ ಇಷ್ಟಪಡ್ತಾರೆ, ಪ್ರೀತಿ ಮಾಡ್ತಾರೆ, ಓಕೆ ಡನ್ ಎಲ್ಲಾನ. ಬಟ್ ಇದನ್ನು ಒಂದು ರೆಸ್ಪಾನ್ಸಿಬಿಲಿಟಿ ಅಂತ ತೊಗೊಳಕ್ಕೆ ಹೋದಾಗ ಅವ್ರು ಇನ್ನೂ ಅವಾಗ ರೆಡಿ ಇದ್ದಿದ್ದಿಲ್ಲ. ಈಗ ಅದಕ್ಕೆ ರೆಡಿ ಆಗ್ತಿದ್ದಾರೆ.
ನೀವು ಈ ರಿಲೇಷನ್ಶಿಪ್ಪಿಗೆ ಒಂದು ರೆಸ್ಪಾನ್ಸಿಬಿಲಿಟಿಯಿಂದ ತೊಗೋಬೇಕು. ರೆಸ್ಪಾನ್ಸಿಬಿಲಿಟಿಯಿಂದ ತೊಗೊಂಡಾಗ ನಮಗೆ ಒಂದು ರಿಲೇಷನ್ಶಿಪ್ಪಿಗೆ ಬೆಲೆ ಬರೋದು. ಯೋಚನೆಗಳು ಭಾಳ ಬರ್ತದೆ ಅವ್ರ ತಲೆ ಒಳಗೆ, ಅಂದ್ರೆ ಅವ್ರ ಮನಸ್ಸೊಳಗೆ ನಿಮ್ಮ ಭಾವನೆ ಆತು, ಓಕೆ ಇದೆಲ್ಲ ಭಾವನೆ ಅನ್ನಿಸ್ತು, ಬಟ್ ಅದಕ್ಕೊಂದು ಆ್ಯಕ್ಷನ್ ತೊಗೋಬೇಕು. ಅವ್ರ ತಲೆ ಒಳಗೂ ಕೆಲವೊಂದು ವಿಚಾರಗಳು ಬರ್ತಾವಲ್ಲ, ಅವಾಗ ನಿಮ್ಮನ್ನು ನನ್ನ ಫ್ಯಾಮಿಲಿ ಅಂತ ನೋಡ್ಬೇಕು, ಅಥವಾ ಈ ರಿಲೇಷನ್ಶಿಪ್ ಇದೊಂದು ರೆಸ್ಪಾನ್ಸಿಬಿಲಿಟಿ ನಾನು ತೊಗೋಬೇಕಂದಾಗ ಅಂದರೆ ಸ್ವಲ್ಪ ನೆಗೆಟಿವಿಟಿ ಆಗಿ ಬರ್ತದೆ. ಯಾರು ಏನಂತಾರೋ ಏನೋ, ಎಷ್ಟು ಕಷ್ಟ ಎದುರಿಸ್ಬೇಕಾಗ್ತದೋ ಏನೋ, ಎಲ್ಲಿ ನಿಮ್ಮನ್ನು ಅಂದ್ರೆ ಎಲ್ಲರಿಂದ ದೂರ ಕರ್ಕೊಂಡು ಹೋಗ್ಬಿಡ್ಲಾ ಅಂತನ ಅನ್ನಿಸ್ತೈತೆ ಅವರಿಗೆ. ನೀವು ಯಾವ ವ್ಯಕ್ತಿ ನೋಡ್ತಿದ್ದೀರಿ ನೀವು ಆಲ್ರೆಡಿ ಫ್ಯಾಮಿಲಿ ಇರ್ಬೋದು, ನಿಮ್ದವ್ರದ್ದು ಫ್ಯಾಮಿಲಿ ಇನ್ ದ ಸೆನ್ಸ್ ನೀವು ಕಪಲ್ಸ್ ಇರ್ಬೋದು, ಮಕ್ಕಳು ಇರ್ಬೋದು ನಿಮ್ಗೆ, ಭಾಳ ಜನರಿಗೆ. ಸೊ ಈಗ ಸದ್ಯ ಪರಿಸ್ಥಿತಿ ಒಳಗೆ ನಿಮ್ದು ರಿಲೇಷನ್ಶಿಪ್ ಕಷ್ಟದೊಳಗೆ ನಡೀತಾ ಐತಿ ಅನಿಸ್ತೈತಿ. ರಿಲೇಷನ್ಶಿಪ್ ಅನ್ನೋದಕ್ಕಿಂತ ಜಾಸ್ತಿ ನಿಮ್ಮ ವ್ಯಕ್ತಿ ಜೀವನದೊಳಗೆ ಸ್ವಲ್ಪ ಅಡಚಣೆಗಳು ಭಾಳ ಅದಾವಿಲ್ಲಿ. ಆ ಯೋಚನೆಗಳಿಂದ ಅವ್ರು ಹೊರಗೆ ಬರಲೇಬೇಕು. ಅದನ್ನು ಅವರು ಯೋಚಿಸ್ತಿದ್ದಾರೆ ನಿಮ್ಮ ವ್ಯಕ್ತಿ. ಸೊ ಜನ ಏನಂತಾರೆ, ನಮ್ಮ ಮನೆಯೊಳಗೆ ನಮ್ಮ ತಾಯಿ ಸ್ಥಾನದೊಳಗಿರೋರು ಅವ್ರೇನಂತಾರ ಅನ್ನೋದು ಜಾಸ್ತಿ ಅವರಿಗೆ ಭಯ ಆಯ್ತು. ಯಾಕಂದ್ರೆ ಒಂದೊಂದ್ಸಲ ನಮ್ಮ ಮನಸ್ಸು ನಮ್ಗೆ ಒಪ್ಕೊಳಂಗಿಲ್ಲ. ನಾ ಇದನ್ನ ಕೆಲಸ ಇಲ್ಲಿಂದ ಓಕೆ ನಿಮ್ಮನ್ನು ಕರ್ಕೊಂಡೆಲ್ಲ ದೂರ ಹೋಗ್ಬಿಡೋಣ ಅಂದ್ಕೊಳ್ರಿ, ಮನಸ್ಸು ಒಪ್ಪಬೇಕಲ್ಲ, ಅದಕ್ಕೆ ಅನ್ನಿಸ್ತತಿ, ಬಟ್ ಮನಸ್ಸು ಒಪ್ಪಬೇಕಲ್ಲ, ಅದಕ್ಕೆ ಆ್ಯಕ್ಷನ್ ತೊಗೋಬೇಕಂದ್ರೆ ನಮ್ಮ ಮನಸ್ಸು ಒಪ್ಪಬೇಕು. ಅಂಥ ಭಯಗಳು ಅವರಿಗೆ ಇದ್ವು. ಅದರಿಂದ ಹೊರಗೆ ಬರೋಕ್ಕೆ ಟ್ರೈ ಮಾಡ್ತಿದ್ರು. ಅಂದ್ರೆ ನೆಗೆಟಿವಿಟಿಯಿಂದ ಅವರು ಯಾರು ಏನಾರ ಅನ್ನಲಿ, ನಾ ಇದಕ್ಕೊಂದು ಸ್ಟ್ಯಾಂಡ್ ತೊಗೋಬೇಕು. ಆಮೇಲೆ ತಮ್ಮ ಮನಸ್ಸೊಳಗೆ ಕೆಲವೊಂದು ದ್ವಂದ್ವಗಳಿರ್ತಾವೆ. ಯಾವಾಗಲೂ ನಮ್ಮ ಮನಸ್ಸೊಳಗೆ ನಮಗೆ ದ್ವಂದ್ವಗಳಿರ್ತಾವೆ. ನಾ ಏನು ಮಾಡಲಿ, ಹಿಂಗೆ ಮಾಡಿದ್ರೆ ಸರಿನೋ, ಹಿಂಗೆ ಮಾಡಿದ್ರೆ ಸರಿನೋ, ಅದು ಸರಿನೋ, ಇದು ಸರಿನೋ, ನಮಗೆ ಎಷ್ಟು ಇರ್ತಾವಲ್ಲ, ಬೇರೆಯವ್ರದ್ದು ಹೋಗ್ಬಿಡ್ಲಿ, ಹಂಗೆ ಅವ್ರ ಮನಸ್ಸೊಳಗೆ ಕೆಲವೊಂದು ಹಂಗೆ ಹೊಯ್ದಾಟಗಳದಾವು. ಅದರಿಂದನೇ ಹೊರಗೆ ಬರ್ತಾರೆ ಅವರು ಇನ್ನು ಕಮ್ಮಿಂಗ್ ಡೇಸ್ ಒಳಗೆ. ಸೊ ಮೊನಾಲಜಿ ಕಾರ್ಡ್ಸಿಂದ ನೋಡೋಣ. ಸೊ ನನ್ನ ವ್ಯೂವರ್ಸ್ ಯಾವ ವ್ಯಕ್ತಿ ಬಗ್ಗೆ 24/7 ಯೋಚನೆ ಮಾಡ್ತಿದ್ದಾರೆ, ಆ ವ್ಯಕ್ತಿಯ ಭಾವನೆಗಳೇನದಾವ. ಅ ನ್ಯೂ ಸ್ಟಾರ್ಟ್ ಈಸ್ ಕಮ್ಮಿಂಗ್. ನೀವಿಲ್ಲಿ ಕೆಲವೊಬ್ರು ದೂರ ಆಗಿದ್ರಿ, ಇಲ್ರಿ ನಾವು ಮಾತಾಡ್ಬಿಟ್ಟೇವ್ರಿ, ನಮ್ಮ ರಿಲೇಷನ್ಶಿಪ್ ಯಾಕೋ ಬ್ಯಾಡ್ ಅನ್ನಕತ್ತಾರ್ರಿ, ಬ್ರೇಕಪ್ ಆಗ್ಯವ್ರಿ, ಹಂಗೇನೋ ಇದ್ರೆ ಹೊಸ ಬಿಗ್ನಿಂಗ್ ಮಾಡ್ಬೇಕಂತ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ. ಹೋಲ್ಡ್ ಯುವರ್ ವಿಷನ್. ಒಂದು ನಿಮಿಷ, ಇನ್ನೊಂದು ಏನು ಬರ್ತದೆ ನೋಡಿ. ಮೆಡಿಟೇಷನ್ ಆ್ಯಂಡ್ ಕಾಂಟೆಂಪ್ಲೇಟ್. ಓಕೆ. ನಿಮ್ಮ ಜೊತೆ ಹೊಸ ಸ್ಟಾರ್ಟ್ ಮಾಡ್ಬೇಕಂತ ಯೋಚನೆ ಮಾಡ್ತಿದ್ದಾರೆ. ಯಾರ್ಯಾರು ಹಂಗಿದ್ದವ್ರಿಗಷ್ಟೇ ನೋಡ್ಕೊಳ್ರಿ, ಎಲ್ಲರಿಗೂ ಅಲ್ಲ. ನಾವು ಈಗ ಚೆನ್ನಾಗಿದ್ದೇವ್ರಿ ಅಂತಂದ್ರೆ ಅದಲ್ಲ. ನಾವು ಸ್ವಲ್ಪ ಬ್ರೇಕಪ್ ಆಗ್ಯಾವ್ರಿ, ಜಗಳ ಮಾಡ್ಕೊಂಡೇವ್ರಿ, ಮಾತು ಬಿಟ್ಟೇವ್ರಿ, ಯಾಕೋ ಒಲ್ಲೆ ಅನ್ನಕತ್ತಾರ್ರಿ ಅಂತ ಹಿಂಗೆ ಇರ್ತಾರಲ್ಲ, ನನಗೆ ಬ್ಯಾಡ ಅನ್ಸಕತೈತ್ರಿ. ಸೊ ಹೊಸದಾಗಿ ನಿಮ್ಮ ಜೊತೆಗೆ ಸ್ಟಾರ್ಟ್ ಮಾಡಬೇಕು ಅಂತ ವಿಚಾರ ಮಾಡ್ತಿದ್ದಾರೆ. ಅಂದರೆ ಹೊಸದಾಗಿ ಮತ್ತು ರಿಲೇಷನ್ಶಿಪ್ನ ಸರಿ ಮಾಡ್ಕೋಬೇಕು. ಅದನ್ನ ಕುತ್ಕೊಂಡು ಮಾತಾಡಿಕೊಂಡು ಸರಿ ಮಾಡ್ಕೋಬೇಕು. ಸರಿ ಮಾಡ್ಕೊಳಕ್ಕಾಗಿ ನಾವು ಏನು ಆ್ಯಕ್ಷನ್ಸ್ ತೊಗೋಬೇಕು. ಇಲ್ಲೇ ದುಡ್ಡಿಗೆ ಸಂಬಂಧಪಟ್ಟಂಗೆ ನಿಮ್ಮ ರಿಲೇಷನ್ಸ್ ಒಳಗೆ ಫೈನಾನ್ಸ್ದು ಸ್ವಲ್ಪ ಪ್ರಾಬ್ಲಮ್ ಇತ್ತಂದ್ರೆ ಅದನ್ನು ಸರಿ ಮಾಡ್ಕೋಬೇಕಂತ ವಿಚಾರ ಮಾಡ್ತಾರೆ ಅವರು. ಅದನ್ನು ಹೆಂಗೆ ಸರಿ ಮಾಡ್ಕೋಬೇಕಂತನೇ ಯೋಚಿಸ್ತಿದ್ದಾರೆ. ಇವೆಲ್ಲನ ಯೋಚನೆ ಮಾಡಿದ ಮೇಲೆ ಇದಕ್ಕೆ ನಾವು ಹೊಸದಾಗಿ ಏನೇನು ನಾನು ನೋಡಬೇಕು ರಿಲೇಷನ್ಶಿಪ್ ಒಳಗೆ. ಅಂದರೆ ಹೊಸದಾಗಿ ನಾನು ಏನೇನು ನೆಗ್ಲೆಕ್ಟ್ ಮಾಡಿದೆ,
ಅದ್ರೊಳಗೆ ನಾ ಏನು ಅಂದ್ರೆ ನಿಮ್ದು ಒಂದು ಗುಣಗಳಿರ್ತಾವಲ್ಲ, ನಾವು ಒಂದೊಂದ್ಸಲ ಅವು ಒಳ್ಳೆ ಗುಣಗಳನ್ನ ನಾವು ಹೈಲೈಟ್ ಮಾಡ್ಕೊಳಂಗಿಲ್ಲ. ಬ್ಯಾಡಾಗಿದ್ದ ಗುಣಗಳಿರ್ತಾವಲ್ಲ ಸಣ್ಣ ಸಣ್ಣ ಅವೆಲ್ಲ ಅವನ್ನೇ ಹೈಲೈಟ್ ಮಾಡೋದು. ನೀ ಹಿಂಗಂದು ನೀ ಹಿಂಗಂದು ಹಂಗೆ ನಿಮ್ಮ ವ್ಯಕ್ತಿ ಏನದಾರಲ್ಲ ಈಗ ಒಳ್ಳೆತನಕ್ಕನ ನಮ್ದು ರಿಲೇಷನ್ಶಿಪ್ ಚೆನ್ನಾಗಿರ್ಬೇಕಂದ್ರೆ ನಾ ಏನೇನು ಮಾಡಬೇಕು, ನಾ ಎದ್ರ ಕಡೆ ಫೋಕಸ್ ಮಾಡಬೇಕು. ಸೊ ಈ ಕಾರ್ಡ್ ಒಳಗೆ ನಿಮ್ಗೆ ಇಲ್ಲಿ ಕಾಣ್ತಾ ಐತೆ ಹೌದಾ, ಒಂದು ಈ ಕಡೆ ಬ್ಲ್ಯಾಕ್ ಐತಿ, ಈ ಕಡೆ ವೈಟ್ ಐತಿ, ಅಂದರೆ ಚಂದ್ರನ ಅರ್ಧ ಭಾಗ ಕಾಣ್ತಾ ಇತ್ತು ನಿಮಗೆ. ನೀವು ಫೋಕಸ್ ಎಲ್ಲಿ ಮಾಡ್ತೀರಿ, ಅದು ಕಪ್ಪು ಕಡೆ ಇದ್ದಿದ್ದು ಮಾಡ್ತೀರಾ, ಬೆಳಕಿದ್ದಿದ್ದು ಕಡೆ ಮಾಡ್ತೀರಾ? ಕಾರ್ಡ್ ಹೋಗ್ಲಿ, ನಿಮಗೆ ದಿನ ಆಕಾಶದಾಗ ಚಂದ್ರ ಕಾಣ್ತಾನೆ, ಹುಣ್ಣಿಮೆ ದಿವಸ ಪೂರ್ಣ ಕಾಣ್ತಾನೆ. ಅದಾಗಿಂದಾಗಿದ್ಮೇಲೆ ಅರ್ಧ ಕಪ್ ಒಂದು ಸ್ವಲ್ಪ ಭಾಗ ಕಪ್ ಆಗ್ತೈತಿ, ಒಂದು ಸ್ವಲ್ಪ ಭಾಗ ಬೆಳ್ಳಗಿರ್ತೈತಿ. ಸೊ ನೀವು ಏನು ನೋಡಿ ಖುಷಿ ಪಡ್ತೀರಿ, ಬೆಳ್ಳಗಿದ್ದಿದ್ದ ಭಾಗ ಅಥವಾ ಏನು ಹೊಳಿತಾ ಐತಿ ಅದನ್ನು. ಹಂಗೆ ನಿಮ್ಮ ವ್ಯಕ್ತಿ ಈಗ ಹೊಸತನ ತೊಗೊಂಬರ್ಬೇಕು, ದೃಷ್ಟಿಕೋನ ಚೇಂಜ್ ಮಾಡಬೇಕು ರಿಲೇಷನ್ಶಿಪ್ ಇದ್ದ, ಅಂದರೆ ಇದು ಸರಿ ಹೊಂದ್ಬೋದು. ಮೆಡಿಟೇಷನ್ ಮಾಡ್ತಿದ್ದಾರೆ, ಯಾಕಂದ್ರೆ ಭಯಗಳನ್ನು ಹೋಗಿಸ್ಕೋಬೇಕಂದ್ರೆ ಅವ್ರದ್ದು ಮನಸ್ಸೊಳಗಿಂದೆಲ್ಲ ಹೋಗ್ಬೇಕಂದ್ರೆ ಅವ್ರು ಮೆಡಿಟೇಷನ್ ಮಾಡಲೇಬೇಕು. ಸೊ ಮೆಡಿಟೇಷನ್ ಮಾಡ್ಬೇಕು ಅವರು, ಅವ್ರೊಳಗೆ ಅವರು ಸಮಾಧಾನ ಇರಬೇಕು, ಅಡ್ಜಸ್ಟಬಿಲಿಟಿ ಬರಬೇಕು ಅವರಿಗೆ. ಸೊ ಇದನ್ನು ತಮ್ಮೊಳಗೆ ತಾವು ಇಷ್ಟೆಲ್ಲನೂ ಯೋಚನೆ ಬರ್ತದವು. ಯಾಕಂದ್ರೆ ನಿಮಗೆ ಒಂದು ಸ್ಟೆಬಿಲಿಟಿ ಕೊಡಬೇಕು, ನಿಮಗೆ ಒಂದು ಈ ರೆಸ್ಪಾನ್ಸಿಬಿಲಿಟಿ ತೊಗೊಳಕ್ಕೆ ಈಗ ಅವರು ಒಂಚೂರು ರೆಡಿ ಆಗ್ತಿರೋದ್ರಿಂದ. ಸಿ ದ ಎಂಡ್ ಆಫ್ ಅ ಟಫ್ ಸೈಕಲ್ ಅಪ್ರೋಚಸ್. ನಿಮ್ಮಿಬ್ಬರ ಜೀವನದೊಳಗೆ ಏನು ಒಂದು ಕಷ್ಟ ಅಂತ ನೀವೇನು ಅನ್ಕೊಳಕತ್ತಿದ್ರಿ, ನಮ್ಮ ಜೀವನದಾಗ ಇದೊಂದು ಕಷ್ಟ ಇತ್ತು ನನಗೆ, ಇದೊಂದು ಟೈಮ್ ನಮ್ದು ಇದೊಂದು ಫೇಸ್ ಏನಂತೇವಲ್ಲ, ಇದೊಂದು ಭಾಳ ಹಾರ್ಡ್ಶಿಪ್ ಇತ್ತಿದೆ. ಸೊ ಅದು ಎಂಡ್ ಮಾಡ್ಬೇಕಂತಲೂ ನಿಮ್ಮ ವ್ಯಕ್ತಿ ಯೋಚನೆ ಮಾಡ್ತಿದ್ದಾರೆ, ಅದಕ್ಕೆ ಆ್ಯಕ್ಷನ್ಸನ್ನು ತೊಗೊತಿದ್ದಾರೆ. ಓಕೆ, ನೆಕ್ಸ್ಟ್ ಆ್ಯಕ್ಷನ್ಸ್ ಅಂದರೆ ಫ್ಯಾಮಿಲಿ ಜೊತೆಗೆ ಮಾತಾಡ್ಬೋದು, ಅಥವಾ ಬೇರೆ ಬೇಡಾಗಿದ್ದ ವಿಷಯಗಳಿಂದ ದೂರ ಹೋಗ್ಬೋದು, ಬೇಡಾಗಿದ್ದ ಜನಗಳಿಂದ ದೂರ ಹೋಗ್ಬೋದು, ಅಥವಾ ಹೇಳಿದ ನೆಗೆಟಿವ್ ಥಾಟ್ಸಿಂದ ಅವರು ದೂರ ಹೋಗ್ಬೇಕು. ನೆಗೆಟಿವ್ ಥಾಟ್ಸ್ ಮಾಡೋದು ಬಿಡಬೇಕಲ್ಲ, ಪಾಸಿಟಿವ್ ಕಡೆ ಅವರು ಲಕ್ಷ್ಯ ಕೊಡಬೇಕು. ಸೊ ದಿಸ್ ಈಸ್ ದರ್ ನೆಕ್ಸ್ಟ್ ಆ್ಯಕ್ಷನ್. ಓಕೆ, ಏಂಜಲ್ ಗಾರ್ಡನ್ಸ್ ಒಂದು ನೋಡ್ಬೇಕು ನಿಮ್ಗೆ, ನನ್ನ ವ್ಯೂವರ್ಸಿಗಾಗಿ ಏಂಜಲ್ ಗಾರ್ಡನ್ಸ್. ಏಂಜಲ್ ಗಾರ್ಡನ್ಸ್ ಇಸ್ ಅ ಮಸ್ಟ್. ಯಾಕಂದರೆ ಏಂಜಲ್ಸ್ ನಮ್ಗೆ ಏನು ಹೇಳ್ತಿದಾರೆ ಅಂತ ನಮಗೆ ಅನಿಸಿದ್ರೆ, ಗೊತ್ತಾದ್ರೆ ನಾವು ಮುಂದಿನ ಕಷ್ಟಗಳಿಗೆ ಅಥವಾ ಬರೋ ಒಂದು ಸಿಚುವೇಶನ್ನಿಗೆ ನಾವು ರೆಡಿ ಆಗಬಹುದು. ಸೊ ಏಂಜಲ್ಸ್ ನನ್ನ ವ್ಯೂವರ್ಸಿಗೆ ಏನು ಗೈಡ್ ಮಾಡ್ತೀರಿ? ಹಾನರ್ ದ ಸೈಕಲ್ಸ್ ಆಫ್ ಯುವರ್ ಬಾಡಿ, ಎನರ್ಜಿ ಲೆವೆಲ್ ಆ್ಯಂಡ್ ಎಮೋಷನ್ಸ್. ನಿಮ್ಮ ಜೀವನದಾಗ ಏನು ಚೇಂಜಸ್ ಆಗ್ತದವು, ನಿಮ್ಮ ಭಾವನೆಗಳಿಗೆ ಏನು ಚೇಂಜಸ್ ಆಗ್ತದವು, ಅದ್ರ ಕಡೆ ಲಕ್ಷ್ಯ ಕೊಡ್ರಿ. ನನಗೆ ಯಾಕೆ ಹಿಂಗೆ ಅನ್ನಿಸ್ತಾ ಐತಿ, ಇದು ಅನ್ನಿಸ್ತಾ ಇರೋದು ನನಗೆ ಅಂದರೆ ಯಾವ ಉದ್ದೇಶಕ್ಕಾಗಿ ನನಗೆ ಹಿಂಗೆ ಅನ್ನಿಸ್ತಾ ಐತಿ, ನನಗೇನು ಹೇಳ್ತಾ ಇದ್ದಿದೆ, ಎಲ್ಲನೂ ಲಕ್ಷ್ಯ ಕೊಡ್ರಿ. ಅದಕ್ಕೆ ಹಾನರ್ ಅಂದರೆ ಅದಕ್ಕೆ ನೀವು ಬೆಲೆ ಕೊಡಬೇಕು. ಇವತ್ತು ನನಗೆ ಬೇಜಾರು ಅನ್ಸಕತ್ತದ್ರಿ, ನನಗೆ ಹಂಗೆ ಬೇಜಾರು ಅನ್ಸಕತ್ತದ್ರಿ, ಅದ್ರ ಕಡೆ ಲಕ್ಷ್ಯ ಕೊಡಲ್ಲ. ನನಗೆ ಯಾಕೆ ಬೇಜಾರು ಅನಿಸ್ತು, ಯಾವ ಸರ್ಕಮ್ಸ್ಟೆನ್ಸಸ್, ನಾ ಇವತ್ತು ಯಾರ ಜೊತೆಗೆ ಮಾತಾಡಿದೆ, ಏನು ನೋಡಿದೆ, ಏನು ತಿಂದೆ, ಎಲ್ಲನೂ ಕೌಂಟ್ ಹಾಕವು. ಪಂಚೇಂದ್ರಿಯಗಳು ಏನೇನು ಮಾಡ್ತಾವಲ್ಲ ದಿನಾನ, ಎಲ್ಲನೂ ನಮ್ಮ ಜೀವನಕ್ಕೆ ಕೌಂಟ್ ಆಗ್ತಾವೆ. ಎಕ್ಸ್ಪ್ರೆಸ್ ಯುವರ್ ಸೆಲ್ಫ್ ಥ್ರೂ ಕ್ರಿಯೇಟಿವ್ ಆ್ಯಕ್ಟಿವಿಟಿ. ನಿಮಗೆ ನೀವು ನಿಮ್ಮ ಕ್ರಿಯೇಟಿವಿಟಿ ನೀವು ಎದ್ರಾಗ ಇಷ್ಟಪಡ್ತೀರಿ ಆ ಆ್ಯಕ್ಟಿವಿಟಿ ಒಳಗೆ ನೀವು ತೊಡಗಿಸ್ಕೊಳ್ರಿ ಅಂತ ನಿಮ್ಗೆ ಹೇಳ್ತಿದಾರೆ. ಮೋಸ್ಟ್ಲಿ ಇಲ್ಲಿ ಭಾಳ ಜನರಿಗೆ ಆ್ಯಂಗ್ಸಿಟಿ ಅಂದ್ರೆ ಭಾಳ ಟೆನ್ಷನ್ ಆಗೋದು ಅಂತೇವಲ್ಲ, ಟೆನ್ಷನ್ ಆಗೋದು, ಸಿಟ್ಟು ಬರೋದು, ಸುಮ್ಮನೆ ಬೇಜಾರಾಗೋದು ಅಂಥವು ಆಗ್ತಿರ್ಬೇಕು. ಹಾಗಾಗಿ ನಿಮ್ಗೆ ಇಲ್ಲೇನು ಹೇಳಾರಂದ್ರೆ, ನಿಮ್ಗೆ ಏನು ಇಷ್ಟ ಆಗ್ತತಿ ನಿಮ್ಮನ್ನು ನೀವು ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ಕೊಳ್ರಿ. ನಿಮ್ಗಂದ್ರೆ ನಿಮ್ಮ ಮನಸ್ಸೊಳಗೆ ಏನಿದ್ಲ ಅದನ್ನು ಯಾವುದೋ ಮುಖಾಂತರ ಹೊರಗೆ ಹಾಕ್ರಿ. ಒಂದು ಹಾಡು ಕೇಳೋದು ಮುಖಾಂತರ, ಹಾಡು ಹೇಳೋದು ಮುಖಾಂತರ, ಒಂದು ಡ್ರಾಯಿಂಗ್ ಮಾಡೋದು ಮುಖಾಂತರ, ಬರೆಯೋದು ಮುಖಾಂತರ, ಆ್ಯಕ್ಟಿವಿಟಿ ನಿಮ್ದು ಏನು ಆ್ಯಕ್ಟಿವಿಟಿ ಅದ್ರಾಗ ಹೊರಗೆ ಹಾಕ್ರಿ. ಭಾಳ ಸಿಟ್ಟು ಬಂದರೆ ವೇಟ್ ಲಿಫ್ಟ್ ಮಾಡಿರಿ. ಒಂದೆರಡು ನೀರಿನ ಬಾಟ್ಲಿ ಏನಾರು ಕೊಡ ಇರ್ತಾವೆ ಮನ್ಯಾಗ, ನೀರು ಸುಮ್ಮನೆ ಹಿಂಗೆ ಎತ್ರಿ, ಸಿಟ್ಟು ಕಮ್ಮಿ ಆಗತ್ತೆ. ಓಕೆ, ಭಾಳ ಆ್ಯಂಗ್ಸಿಟಿ ಆಗತ್ತೈತಿ, ಭಾಳ ಯಾಕೋ ಟೆನ್ಷನ್ ವಾಕ್ ಮಾಡಿರಿ.
ಓಕೆ, ಹಿಂಗೆ ಉದಾಹರಣೆ ಹೇಳಿದ್ದು ನಾನು ನಿಮ್ಗೆ. ಈ ರೀತಿಯಾದಂಥ ಒಂದು ಆ್ಯಕ್ಟಿವಿಟಿ ಒಳಗೆ ನಿಮ್ಮನ್ನು ನೀವು ತೊಡಗಿಸ್ಕೊಂಡ್ರೆ ನಿಮ್ಮನ್ನು ನೀವು ಬ್ಯಾಲೆನ್ಸ್ ಒಳಗೆ ಇಟ್ಕೋಬೋದು. ಇಲ್ಲಿ ಸರಸ್ವತಿ ಬಂದಿರೋದ್ರಿಂದ ಆ್ಯಕ್ಟಿವಿಟಿ ನಿಮಗೆ ಏನು ಇಷ್ಟ, ನಿಮ್ಮದು ಒಂದು ಎಬಿಲಿಟಿ ಅದು ಏನೈತಲ್ಲ ಅದನ್ನು ಹೊರಗೆ ಹಾಕ್ರಿ ಅಂತ ಹೇಳ್ತದ. ಮೆಡಿಸಿನ್ ವುಮನ್ ಮೆಡಿಟೇಷನ್ ಮಾಡಿರಿ ಅಂತ ಬಂತು, ಇಲ್ಲಿ ಮೆಡಿಟೇಷನ್ ಮಾಡಿರಿ ನಿಮಗೂ ಬಂತು, ನಿಮ್ಮ ಯಾರ ಬಗ್ಗೆ ನೋಡ್ತಿದ್ದೀರಿ ಅವ್ರಿಗೂ ಬಂದೈತಿ. ಸೊ ಇಬ್ಬರೂ ಬ್ಯಾಲೆನ್ಸ್ ಆಗಲೇಬೇಕು. ನಿಮ್ಮ ಬ್ಲಾಕೇಜಸ್ನ ಇಬ್ಬರೂ ಅದಕ್ಕೆ ವರ್ಕ್ ಮಾಡ್ಕೋಬೇಕು. ಅವರೊಬ್ಬರ ಮಾಡ್ಕೊಂಡ್ರೆ ನಡೆಯಂಗಿಲ್ಲ. ಸ್ಟಾರ್ ಡೆಲಿಗೇಟಿಂಗ್, ಯಾರಿಗಾದ್ರೂ ನೀವು ಹೆಲ್ಪ್ ಕೇಳಂಗಿದ್ರೆ ಕೇಳ್ಬೋದು. ದೇವರಿಗೆ ನಿಮ್ಮ ನಿಮ್ಮ ಏನೋ ಇಷ್ಟ ದೇವರಿಗೆ ಅವ್ರಿಗೂ ಕೇಳ್ಕೊಬೋದು. ನೀವು ಬೇರೆಯವ್ರಿಗೂ ಹೆಲ್ಪ್ ಕೇಳ್ರಿ ಅಂತ ಹೇಳ್ತದೆ. ನಿಮ್ಮ ಜೀವನದಾಗ ಏನೋ ಪ್ರಾಬ್ಲಮ್ಸ್ ಇದ್ರೆ ಹೆಲ್ಪ್ ಕೇಳ್ರಿ, ದೇವ್ರಿಗೂ ಕೇಳ್ರಿ, ನನಗೂ ಕೇಳ್ರಿ ಅಂತ ನಾನು ಹೇಳ್ತೇನೆ. ಓಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ರಿ. ಇದೊಂದು ಟೈಮ್ ಇದೆ ನಿಮ್ಗೆ ಹೀಲ್ ಮಾಡ್ಕೊಳಕ್ಕಾಗಿ, ನೀವೇನೋ ಕಲಿಯೋಕ್ಕಾಗಿ. ಅದನ್ನು ಸದುಪಯೋಗಿಸ್ಕೊಳ್ರಿ ಅಂತ ಹೇಳ್ತಾ ಇವತ್ತಿನ ರೀಡಿಂಗನ್ನ ಮುಗಿಸೋಣ ಅಂತ. ಕಮೆಂಟ್ಸ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ಸ್ ಮಾಡಿರಿ. ಇದನ್ನು ಒತ್ತಿ ಯಾಕೆ ಎನರ್ಜಿ ಎಕ್ಸ್ಚೇಂಜ್ ಆಗಬೇಕು ಪ್ಲೀಸ್. ಎನರ್ಜಿ ಎಕ್ಸ್ಚೇಂಜ್ ಆತಂದ್ರೆ ನಿಮಗೂ ಒಳ್ಳೇದು, ನನಗೂ ಒಳ್ಳೇದು. ಕಾರ್ಮಿಕ್ ಕನೆಕ್ಷನ್ ಉಳಿಯಂಗಿಲ್ಲ. ಇದೊಂಥರ ಸಾಲ ಇದ್ದಂಗೆ ಅನ್ಕೊಂಡ್ಬಿಡ್ರಿ. ಅವು ಮತ್ತು ಮುಂದಿನ ಜನ್ಮಕ್ಕೆ ಬರ್ಬೇಕು ನೀವು. ಇದೊಂದಕ್ಕಲ್ಲ, ಎಲ್ಲ ಕಡೆಗೂ. ಸೊ ಕಮೆಂಟ್ ಮಾಡಿರಿ ಫಾರ್ ಎನಿವರ್ ಎನರ್ಜಿ ಎಕ್ಸ್ಚೇಂಜ್ ಅಂತ ಇದನ್ನು ಕ್ಲೇಮ್ ಮಾಡೋಕ್ಕಾಗಿ. ಇಂಥ ಒಂದು ನಿಮ್ಮ ಎನರ್ಜಿ ನಿಮ್ಮ ವ್ಯಕ್ತಿ ಜೀವನದಾಗ ಹಿಂಗೆ ಒಂದು ಚೇಂಜಸ್ ಬರಲಿ, ಅವ್ರು ನನ್ನ ಕಡೆ ಬರಲಿ ನಿಮ್ಗೆ ಅನಿಸಿದ್ರೆ, ಸೊ ಯು ಹ್ಯಾವ್ ಟು ಕ್ಲೇಮ್ ದಿಸ್. ಕ್ಲೇಮ್ ಮಾಡಿರಿ, ಕಮೆಂಟ್ ಮಾಡಿರಿ, ಲೈಕ್ಸ್ ಮಾಡಿರಿ. ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಮಾಡ್ಕೊಳ್ರಿ. ಓಕೆ, ಪರ್ಸ್ನಲ್ ರೀಡಿಂಗ್ ಯಾರ್ಯಾರಿಗೆ ಬೇಕೋ ಅವರೆಲ್ಲ ವಾಟ್ಸಪ್ಪಿಗೆ ಮೆಸೇಜ್ ಮಾಡ್ಕೊಬೋದು. ಅಲ್ಲಿ ಪೇಯ್ಡ್ ರೀಡಿಂಗ್ ಇರ್ತೈತಿ, ಯಾವುದು ಫ್ರೀ ಇರೋಂಗಿಲ್ಲ. ಓಕೆ, ಥ್ಯಾಂಕ್ ಯು, ಹ್ಯಾವ್ ಅ ಗ್ರೇಟ್ ಡೇ.